ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ದನು. ಇವತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋ. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ನಮ್ಮ ರಘು ಅವರು ಮತ್ತೆ ನಮ್ಮ ರಿಷಿ ಗೌಡ ಅವರು ಏನಾಗುತ್ತಂದ್ರೆ ಕಂಪ್ಲೀಟ್ ಆಗಿ ತಂಡಗಳಿಗೆ ಮೋಸ ಮಾಡಿದ್ದಾರೆ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಅವ್ರ ತಂಡಗಳಿಗೆ ಅನ್ಯಾಯ ಮಾಡಿ ಅವ್ರು ಮಾತ್ರ ಸೇಫ್ ಆಗೋ ಚಾನ್ಸ್ ರೀತಿಯಲ್ಲಿ ಆಟ ಆಡ್ತಾ ಇದ್ರೆ. ಮತ್ತೆ ಸೂರಜ್ ಮಾತ್ರ ಗೋಲ್ಡ್ ಮ್ಯಾನ್ ಅಂತ ಹೇಳ್ಬೋದು, ತಂಡಕ್ಕಾಗಿ ನಿಂತ್ಕೊಂತಾರೆ. ಮತ್ತೆ ಆ ಪ್ರೋಮೋದಲ್ಲಿ ಏನಿದೆ, ಪ್ರೋಮೋ ನೋಡಿದಾಗ ನಮ್ಗೆ ಅರ್ಥ ಆಗೋದೇನು, ಇಲ್ಲಿ ಮುಖ್ಯವಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕೆ ಯಾರೆಲ್ಲ ಸೆಲೆಕ್ಟ್ ಆದ್ರು ತಂಡಗಳಿಗೆ ಯಾವ ರೀತಿ ಅನ್ಯಾಯ ಆಯ್ತು. ಇಲ್ಲಿ ಮುಖ್ಯವಾಗಿ ಧನುಷ್ ಆಗಿರ್ಬೋದು, ಅಶ್ವಿನಿ ಗೌಡ ಆಗಿರ್ಬೋದು, ನಮ್ಮ ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ರಿಷಿ ಗೌಡ ಅವ್ರ ಜೊತೆ ಜಗಳ ಆಡ್ತಿರೋದಕ್ಕೆ ಅವರು ಮಾಡಿರೋ ತಪ್ಪುಗಳೇನಂತ ನೀಟಾಗಿ ಸಂಕ್ಷಿಪ್ತವಾಗಿ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಡಿಡಿ ಟಿವಿ ಕನ್ನಡ ಅಂತ ಇರುತ್ತೆ ವಾಟ್ಸ್ಆಪ್ ಚಾನಲ್, ಅಲ್ಲಿ ಹೋಗಿ ಜಾಯಿನ್ ಆಗಿ ಅದರ ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಎಲ್ಲ ನಿಮ್ಗೆ ಸಿಗ್ತಾ ಇರುತ್ತೆ. ದಯವಿಟ್ಟು ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತಿಲ್ಲ, ದಯವಿಟ್ಟು ಲೈಕ್ ಮಾಡಿ. ಅದರಿಂದ ಮತ್ತೆ ವಿಡಿಯೋ ಮಾಡಕ್ಕೆ ತುಂಬಾ ಉತ್ಸಾಹ ಬರುತ್ತೆ, ಖುಷಿ ಕೂಡ ಆಗುತ್ತೆ ನಿಮ್ಗೆಲ್ಲ ಅಪ್ಡೇಟ್ ಕೊಡಕ್ಕೆ. ನಾವು ವಿಷಯಕ್ಕೆ ಬಂದ್ಬಿಡೋಣ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಿನ್ನೆ ಎಪಿಸೋಡ್ ನೀವು ನೋಡೇ ಇರ್ತೀರಾ. ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವ 3 ತಂಡಗಳಾಗಿ ವಿಂಗಡಣೆ ಆಗ್ತವೆ. ಆ 3 ತಂಡಗಳಿಗೆ ನಾಯಕರಾಗಿ ನಮ್ಮ ರಿಷಾ ಗೌಡ ಆಗಿರ್ಬೋದು, ನಮ್ಮ ಇದು ಯಾರೋ ರಘು ಆಗಿರ್ಬೋದು, ಸೂರಜ್ ಆಗಿರ್ಬೋದು, ಈ 3 ತಂಡಗಳಿಗೆ ನಾಯಕರಾಗಿರ್ತಾರೆ. ಆ ನಾಯಕರನ್ನ ಕಂಪ್ರೆಸರ್ ರೂಮಿಗೆ ಕರೆದು ಆ ರೂಮ್ ಅಲ್ಲಿ ಬಿಗ್ ಬಾಸ್ ಒಂದು ಆಫರ್ ಕೊಡ್ತಾರೆ. ಬಿಗ್ ಬಾಸ್ ಆಫರ್ ಅಂತ ಹೇಳಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಟೀಮ್ ಗಳೆಲ್ಲ ಇದಾವೆ. ಓಕೆ, ಕಾಯಿನ್ಸ್ ಎಲ್ಲ ತಗೊಂಡಿರ, ಸೇವ್ ಮಾಡ್ಕೊಂಡಿದ್ರ, ಅದು ಓಕೆ. ಇಲ್ಲಿ ಮುಖ್ಯವಾಗಿ ನಾನು ನಿಮ್ಗೊಂದು ಆಫರ್ ಕೊಡ್ತಾ ಇದ್ದೀನಿ. ಅದು ಏನಂದ್ರೆ, ನೀವು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ರೂಪದಲ್ಲಿ ಇಲ್ಲೊಂದು ಕಾರ್ಡ್ ಇರುತ್ತೆ. ಈ ಕಾರ್ಡ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತೀರಾ. ಬಟ್ ನಿಮ್ ಟೀಮ್ ಸೆಲೆಕ್ಟ್ ಆಗಲ್ಲ, ನಿಮ್ ಟೀಮ್ ಕ್ಯಾಪ್ಟನ್ ಆಡಕ್ಕೆ ಅವಕಾಶ ಇರಲ್ಲ ಅಂತ ಹೇಳ್ತಾರೆ. ಒಂದ್ ವೇಳೆ ನೀವು ತಗೊಂತೀರಂದ್ರೆ ತಗೋಬಹುದು, ಇಲ್ಲ ನಮ್ ಟೀಮ್ ಜೊತೆಗೆ ನಾನು ಬರ್ತೀನಿ ಅಂದ್ರೂ ಬರ್ಬೋದು ಅಂತ ಹೇಳ್ತಾರೆ. ಆ ಟೈಮಲ್ಲಿ ಏನಂದ್ರೆ ನಮ್ಮ ರಘು ಆಗಿರ್ಬೋದು, ನಮ್ಮ ರಿಷಾ ಗೌಡ ಆಗಿರ್ಬೋದು, ತಂಡಗಳ ಬಗ್ಗೆ ಆಲೋಚನೆನೇ ಮಾಡಲ್ಲ, ತಂಡಗಳ ಬಗ್ಗೆ ಮಾತೇ ಆಡಲ್ಲ, ತಂಡಗಳ ಬಗ್ಗೆ ಥಿಂಕೇ ಮಾಡಲ್ಲ. ಏನಾಗ್ತಾರೆ ಅಂದ್ರೆ, ತಂಡ ಹೆಂಗನ ಹಾಳಾಗಿ ಹೋಗ್ಲಿ, ನಾನ್ ಮಾತ್ರ ಕ್ಯಾಪ್ಟನ್ ಆದ್ರೆ ಸಾಕು, ಕ್ಯಾಪ್ಟನ್ ಕಂಟೆಂಡರ್ ಆದ್ರೆ ಸಾಕು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಿ ಬಿಗ್ ಬಾಸ್ ನಾನು ಇನ್ ತಗೊಂತೀನಿ ಅಂತಾರೆ, ಬಿಗ್ ಬಾಸ್ ನಾನು ತಗೊಂತೀನಿ ಅಂತಾರೆ. ಅಲ್ಲಿಗೆ ಏನಾಯ್ತಂದ್ರೆ, ಈಗ ರಘು ಟೀಮು ಕ್ಯಾಪ್ಟನ್ಸಿ ಟಾಸ್ಕ್ ಆಡಂಗಿಲ್ಲ, ನಮ್ಮ ರಿಷಾ ಗೌಡ ತಂಡ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋ ಆಗಿಲ್ಲ. ಯಾಕಂದ್ರೆ ಅವ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಒಂದ್ ವೇಳೆ 3 ಜನ ಕೂಡ ಇಲ್ಲ ನಾನು ತಂಡ ಪ್ರಕಾರ ಹೋಗ್ತೀರಂದ್ರೆ ಇಡೀ ತಂಡನೇ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ ಹೋಗ್ತಾ ಇತ್ತು. ಯಾಕಂದ್ರೆ ಇಲ್ಲಿ ಒಬ್ರು ಮಾತ್ರ ನಿರ್ಧಾರ ತಗೊಂತಾರೆ, ನಮ್ಮ ಸೂರಜ್ ಸಿಂಗ್ ಮಾತ್ರ. ಯಾಕಂದ್ರೆ ನಾನು ತಂಡ ಪ್ರಕಾರ ಹೋಗ್ತೀನಿ, ಪಾಯಿಂಟ್ಸ್ ಎಲ್ಲ ಕೌಂಟ್ ಮಾಡ್ತಾರೆ. ಆ ಪಾಯಿಂಟ್ಸ್ ಅಲ್ಲಿ ಯಾರ ತಂಡ ಜಾಸ್ತಿ ಪಾಯಿಂಟ್ಸ್ ಬರುತ್ತೋ ಅವರು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಆಡಕ್ಕೆ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗ್ತಾರೆ. ಆ ರೀತಿ ಕಾನ್ಸೆಪ್ಟ್. ಇವ್ರು ಏನ್ ಮಾಡ್ತಾರೆ ಅಂದ್ರೆ, ತಂಡನೇ ಸೈಡ್ಗೆ ಇಟ್ಟು ನಾವು ಆಡ್ಬಿಡ್ತೀವಿ, ತಂಡ ಏನಾದ್ರೂ ಮಾಡ್ಕೊಳ್ಳಿ, ಹೆಂಗಾನ ಹಾಳಾಗೋಲ್ ಅನ್ನೋ ರೀತಿಯಲ್ಲಿ ಏನಾಗ್ತಾರೆ ಅಂದ್ರೆ, ರಿಷಾ ಗೌಡ ಆಗಿರ್ಬೋದು, ರಘು ಆಗಿರ್ಬೋದು, ಅದನ್ನ ಸೆಲೆಕ್ಟ್ ಮಾಡ್ಕೊಂತಾರೆ. ಕ್ಯಾಪ್ಟನ್ ಕಂಟೆಂಡರ್ ಒಂದು ಸ್ಕಿಪ್ಟ್, ಅದು ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಇರುತ್ತಲ್ಲ, ಆ ಕಾರ್ಡ್ ತಗೊಂಡ್ಬಿಡ್ತಾರೆ. ಆ ಕಾರ್ಡ್ ತಗೊಂಡ್ರೆ 2 ತಂಡಗಳ ಅನ್ಯಾಯ ಆಗುತ್ತೆ. ಬಟ್ ಸೂರಜ್ ಮಾತ್ರ ಏನ್ ಮಾಡ್ತಾರೆ ಅಂದ್ರೆ, ನಾನು ತಂಡ ಜೊತೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಆವಾಗ ಅಲ್ಲಿ ಕಂಪ್ರೆಸರ್ ರೂಮ್ ಅಲ್ಲಿ ನಡೆದಿರೋ ಒಂದು ಘಟನೆಗೆ ಇವರೆಲ್ಲ ಟಿವಿಯಲ್ಲಿ ನೋಡ್ತಾ ಇರ್ತಾರೆ. ಟಿವಿ ನೋಡಿದ್ಮೇಲೆ ಮನೆ ಮಂದಿ ಎಲ್ಲ ಶಾಕ್ ಆಗ್ತಾರೆ. ಏನಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಆಡ್ತಾ ಇದೀವಿ, ಇವರೆಲ್ಲ ಹಿಂಗೆ ನಾ ಮಾಡೋದಂತ. ಅಲ್ಲಿಂದ ಹೊರಗಡೆ ಬರ್ತಾರೆ. ಅವಾಗ ಜಗಳ ಶುರು ಆಗ್ತವೆ. ಮುಖ್ಯವಾಗಿ ನಮ್ಮ ಧನುಷ್ ಗೌಡ ರಘುವ್ರ ಹತ್ರ ಆರಾಮಾಗಲ್ಲ, ಆರ್ಗ್ಯುಮೆಂಟ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಕಾರಣ ಏನಂದ್ರೆ, ನಾವ್ ಇಷ್ಟೆಲ್ಲಾ ಕಷ್ಟಪಟ್ಟಿದೀವಿ, ಇಷ್ಟೆಲ್ಲಾ ಚೆನ್ನಾಗಿ ಆಡ್ತಾ ಇದೀವಿ, ನೀನ್ ಹೋಗಿ ಅವ್ರ ಹತ್ರ ಅಲ್ಲಿ ಹೋಗಿ ನಮ್ಗೆ ಟೀಮ್ ಅವಶ್ಯಕತೆ ಇಲ್ಲ, ನಾನು ಒಬ್ಬನೇ ಆಡಿದ್ರೆ ಸಾಕಂತೆಲ್ಲ ಹೇಳ್ತಿರಲ್ಲ ಅಂತ ಹೇಳ್ತಾರೆ. ಇದು ಸರಿನಾ ತಪ್ಪು ಅಂತ ನೀವೇ ಹೇಳಿ. ಅದೇ ರೀತಿಯಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಕೂಡ ನೀವು ಸೆಲ್ಫ್ಲೆಸ್ ಕ್ಯಾಪ್ಟನ್ ಅಂತ ಹೇಳಿ ರಿಷಾ ಗೌಡಗೆ ಬೈತಾರೆ ರಕ್ಷಿತಾ ಶೆಟ್ಟಿ. ಇಲ್ಲಿ ನೋಡಿ, ರಕ್ಷಿತಾ ರಿಷಾ ಎಲ್ಲ ಕನ್ಫ್ಯೂಸ್ ಆಗ್ತಾವ ಮರ. ಇಲ್ಲ ಆಗ್ತಾ ಇತ್ತು. ನಮ್ಮ ರಕ್ಷಿತಾ ಶೆಟ್ಟಿ ಏನಂದ್ರೆ, ಒಳ್ಳೆ ಸ್ಟ್ಯಾಂಡ್ ತಗೊಂಡಾಗ ಸ್ಟ್ಯಾಂಡ್ ತಗೊಂತಾರೆ. ಖಂಡಿತವಾಗ್ಲೂ ಸತ್ಯ ಕೂಡ ಹೌದು. ನೀವು ಮೋಸ ಮಾಡಿರೋ ತಂಡಗಳಿಗೆ ನೀವು ಸೆಲ್ಫಿಶ್ ಕ್ಯಾಪ್ಟನ್ ಅಂತೆಲ್ಲ ಪದೇ ಹೇಳಿ ರೇಗಿಸ್ತಾರೆ. ಖಂಡಿತವಾಗ್ಲೂ ಅದು ಸತ್ಯ ಕೂಡ ಹೌದು. ಯಾಕಂದ್ರೆ ತಂಡದ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು ರಿಷಾ ಗೌಡ ಕೂಡ. ಇದರಿಂದ ಆಲೋಚನೆ ಮಾಡ್ಬೇಕಂದ್ರೆ ಇಲ್ಲಿ ಗೇಮ್ ಬರುತ್ತೆ, ಸ್ಟ್ರಾಟಜಿ ಬರುತ್ತೆ. ಒಂದ್ಸಲ ಗೇಮ್ ಪ್ರಕಾರ ಆಲೋಚನೆ ಮಾಡಿದ್ರೆ ಅವ್ರು ಮಾಡಿದ್ದು ತಪ್ಪೆಲ್ಲ ಸರಿನೇ ಇದೆ. ಕಾರಣ ಏನ್ ಹೇಳಿ, ಯಾರ ಹತ್ರ ಎಷ್ಟೆಲ್ಲ ಇದಾವ ಗೊತ್ತಿಲ್ಲ. ಇಲ್ಲಿ ಮುಖ್ಯವಾಗಿ ತಂಡ ಪ್ರಕಾರ ಹೋಗ್ಬೇಕು. ತಂಡ ಅಂದ್ರೆ ನ್ಯಾಯ, ನೀತಿ, ವ್ಯಕ್ತಿತ್ವ ಅಂತ ಹೋದ್ರೆ ತಂಡ ಪ್ರಕಾರ ಬರಬೇಕು. ಇಲ್ಲ ನಾನು ಸ್ವಾರ್ಥಿ, ನಾನು ಸ್ಟ್ರಾಟಜಿ ಮಾಡ್ತೀನಿ, ನಾನು ಗೇಮ್ ಪ್ರಕಾರ ಹೋಗ್ತೀನಿ, ಬಿಗ್ ಬಾಸ್ ಅಲ್ಲಿ ಗೇಮ್ ಗೆಲ್ಲದೆ ಕರೆಕ್ಟ್, ಗೇಮ್ ಏನೇ ಮುಖ್ಯ ಅಂತ ಅನ್ನೋದಾದ್ರೆ ಅದು ಮಾಡಿದ್ ಕರೆಕ್ಟ್. ಇಲ್ಲಿ ರಿಷಾ ಗೌಡ ಹೇಳ್ತಾರೆ, ಫೂಲಿಶ್ ಆಗಿ ಮಾಡಿದ್ದಾರೆ ನಮ್ಮ
ಯಾರು ಸೂರಜ್ ಸಿಂಗ್ ಅಂತ. ಮೇಡಮ್ ಅವರೇ, ಹೊರಗಡೆ ಮನಸ್ಸು ಗೆದ್ದಿರೋದು ಅವರೇ, ನೀವಲ್ಲ. ಒಂದ್ ವೇಳೆ ನೆಕ್ಸ್ಟ್ ವೀಕ್ ಹೆಲ್ಮೆಟ್ ಆದ್ರೆ, ಒಂದ್ ವೇಳೆ ನೀವು ನೆಕ್ಸ್ಟ್ ವೀಕ್ ಏನಾದ್ರು ನಾಮಿನೇಟ್ ಆದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಚಾನ್ಸಸ್ ಇರುತ್ತೆ. ಬಟ್ ಸೂರಜ್ ಹಂಗಲ್ಲ, ವೀಕ್ಷಕರ ಮನಸ್ಸು ಗೆದ್ದಿದ್ದಾರೆ, ಅವರು ಇನ್ನೂ ಒಳ್ಳೆ ಚಾನ್ಸಸ್ ಇರುತ್ತೆ. ಒಂದ್ ವೇಳೆ ನೀವು ಕ್ಯಾಪ್ಟನ್ ಆದ್ರೆ ಪರವಾಗಿಲ್ಲ ಬಿಡಿ, ಇಮ್ಯುನಿಟಿ ಸಿಗುತ್ತೆ, ಸೇವ್ ಆಗ್ತೀರಾ. ಬಟ್ ನಿಮ್ಮ ಆಟ ನಾನು ತಪ್ಪ ಅಂತ ಹೇಳಕ್ಕಾಗಲ್ಲ, ನ್ಯಾಯಪರವಾಗಿ ನಿಲ್ಲಿಲ್ಲ. ಬಟ್ ಸ್ಟ್ರಾಟಜಿ ಪ್ರಕಾರ ಯೂಸ್ ಮಾಡ್ಕೊಂಡು ನೀವು ಆಟ ನೀವು ಮಾಡಿರ ಅಂತ ಹೇಳ್ಬೋದು. ರಘು ಕೂಡ ಅಷ್ಟೇನೆ. ಇಲ್ಲಿ ಮುಖ್ಯವಾಗಿ ಧನುಷ್ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಅದಾದ್ಮೇಲೆ ನಮ್ಮ ಅಶ್ವಿನಿ ಮೇಡಮ್ ಆಗಿರ್ಬೋದು, ಆಮೇಲೆ ನಮ್ಮ ಆಗಿರ್ಬೋದು, ಯಾರು ಗಿಲ್ಲಿ ಆಗಿರ್ಬೋದು, ಸ್ಟ್ಯಾಂಡ್ ತಗೊಂಡ್ ಮಾತಾಡ್ತಾರೆ. ಯಾಕಂದ್ರೆ ನಾಯಕನಾಗಿರೋರು ಟೀಮ್ ನ ಗೆಲ್ಸ್ಬೇಕು, ಅವ್ರು ಗೆಲ್ಲೋದಲ್ಲ. ಟೀಮ್ ಗೆದ್ರೆ ನಾಯಕನ ಗೆದ್ದಂಗ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ ನಮ್ಮ ಗಿಲ್ಲಿ ಕೂಡ. ಬಹಳ ದಿನಗಳ ನಂತರ ಒಂದು ಸೀರಿಯಸ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಕೂಡ ಇಬ್ರು ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಒಬ್ರು ಮಾತ್ರ ಚೇಂಜ್ ಮಾಡಿದ್ದಕ್ಕೆ, ಸಾರಿ ಒಬ್ರು ಮಾತ್ರ ಕರೆಕ್ಟ್ ತಗೊಂಡಿದ್ದಾರೆ, ಇಬ್ರು ಚೇಂಜ್ ಮಾಡಿದ್ದಕ್ಕೆ. ಎಲ್ಲರ ನಿರ್ಧಾರಗಳು ಸೇಮ್ ಇರ್ಬೇಕಲ್ಲ. ಈ ರೀತಿ ಮಾಡಿ ತಪ್ಪು, ನಾನು ಉಸ್ತುವಾರಿ ಏನಾದ್ರು ಮಾಡ್ತೀನಿ ಅಂತಾರೆ, ಅಲ್ಲಿ ಏನು ಮಾಡಕ್ ಕೂಡ ಆಗಲ್ಲ. ಆದ ಕಾರಣ ಸ್ವಲ್ಪ ನಿರ್ಧಾರಗಳು ತಪ್ಪಾಗಿ ಅಂತ ಹೇಳ್ಬೋದು. ನಮ್ಮ ರಕ್ಷಿತಾ ಶೆಟ್ಟಿ ಮಾತ್ರ ಫೇರ್ಲೆಸ್ ಆಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೀವು ಸೆಲ್ಫಿಶ್ ಕ್ಯಾಪ್ಟನ್ ಇದು ಮಾಡಿ ತಪ್ಪು ಹಂಗಂತ. ನಮ್ ಕ್ಯಾಪ್ಟನ್ ಸರಿ ಇದಾರೆ ಅಂತ ಹೇಳಿ ಖುಷಿ ಕೂಡ ಪಡ್ತಾರೆ. ಬಟ್ ಇಲ್ಲಿ ಫೂಲಿಶ್ ಡಿಸಿಷನ್ ಅಂತ ಹೇಳಕ್ಕಾಗುತ್ತಾ ನಮ್ಮ ಸೂರಜ್ ಅವ್ರ ಬಗ್ಗೆ ಅಂತ ನಾನು ಆ ರೀತಿ ಹೇಳಕ್ಕಾಗಲ್ಲ. ಯಾಕಂದ್ರೆ ವೀಕ್ಷಕರ ಮನಸ್ಸಲ್ಲಿ ಅವರು ಒಂದು ಏನು ಜಾಗ ಸಂಪಾದನೆ ಮಾಡಿದ್ರೆ ಅಂತ ಹೇಳ್ಬೋದು. ಆ ರೀತಿಯಾಗಿ ಆಟ ಇತ್ತು. ಈ ಪ್ರೊಮೋದಲ್ಲಿ ಇರೋದು ಅದೇ. ಖಂಡಿತವಾಗ್ಲೂ ಎಲ್ಲ ಆರ್ಗ್ಯುಮೆಂಟ್ ಗಳು ಆಗ್ತಾ ಇದೆ. ಅವರು ಡಿಸಿಷನ್ ನಿರ್ಧಾರ. ಯಾಕಂದ್ರೆ ಈಗ ಸ್ವಾರ್ಥಪರ ಆಲೋಚನೆ ಮಾಡಲೇಬೇಕು ಬಿಗ್ ಬಾಸ್ ಮನೆಗೆ ಹೋದಾಗ. ಅದೇ ರೀತಿಯಾಗಿ ಇವಾಗ ನೀವೇನಾದ್ರೂ ತಂಡ ಪರ ಆಲೋಚಿಸಿದ್ರೆ ನೆಕ್ಸ್ಟ್ ಮುಂದೆ ಬರುವ ದಿನಗಳಲ್ಲಿ ನಿಮ್ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರು. ಇವಾಗ ಈ ಡಿಸಿಷನ್ ತಗೊಂಡಿರೋ ಕಾರಣ ನಿಮ್ನ ಯಾರು ನಂಬಲ್ಲ. ಇವ್ರ ಹತ್ರ ಸ್ವಲ್ಪ ಡೇಂಜರ್ ಇದಾರೆ, ಇವ್ರನ್ನ ನಂಬಬಾರ್ದು ಅಂತೆಲ್ಲ ಆ ಸ್ಟೇಟ್ಮೆಂಟ್ ಗಳೆಲ್ಲ ಬರ್ತವೆ. ನಿಮ್ನ ಯಾರು ನಂಬೋದಿಲ್ಲ. ನೆಕ್ಸ್ಟ್ ಟೈಮ್ ನಾಮಿನೇಟ್ ಮಾಡುವಾಗ ನಿಮ್ಮನ್ನ ಏನಾದ್ರು ಮಾಡ್ತಾರೆ, ನಾವು ಗ್ರೂಪ್ ಆಡ್ತಾ ಇದ್ವಿ, ತಂಡಗಳು ಆಡ್ತಾ ಇದ್ವಿ, ಇವರೆಲ್ಲ ಇದು ಮಾಡಲಿಲ್ಲ ಅಂತ ಉತ್ತಮ ಕಳಪೆ ಕೊಟ್ಟರು ಅವರಿಗೆ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಈ ರೀತಿ ಆಗಿತ್ತು ಒಂದು ಪ್ರೋಮೋದ ಒಂದು ಇದು. ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ತುಂಬಾ ಜನ ಆರ್ಗ್ಯುಮೆಂಟ್ ಮಾಡ್ತಾರೆ. ಆರ್ಗ್ಯುಮೆಂಟ್ ಯಾವ ರೀತಿ ಅಂತ ಎಪಿಸೋಡ್ ನೋಡಿದ್ಮೇಲೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ನಾನು ಲೈವ್ ಅಪ್ಡೇಟ್ ಕೊಟ್ಟಿದ್ದೆ, ಯಾವ ರೀತಿ ಇರುತ್ತೆ ಅಂತ ಹೋಗಿ ಚೆಕ್ ಮಾಡ್ಕೊಳ್ಳಿ. ಚಾನಲ್ ಅಲ್ಲಿ ಸಿಗುತ್ತೆ ಯಾರು ಗೆದ್ದಿದ್ದಾರೆ, ಯಾರು ಯಾವ ರೀತಿ ಮಾಡಿದ್ರು, ಪಾಯಿಂಟ್ಸ್ ಯಾವ ಜಾಸ್ತಿ ಇದಾವೆ ಎಲ್ಲಾನು ಹೇಳಿದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನನ್ಗನ್ಸಿದ್ದೇನೆಂದ್ರೆ, ನೀವು ನೋಡಿದಾಗ ಒಂದು ಸೂರಜ್ ಅವರ ನಿರ್ಧಾರ ಸರಿ ಇತ್ತ ತಪ್ಪಿಂತ ಎಲ್ಲ ಕಮೆಂಟ್ ಮಾಡಿ. ಯಾಕಂದ್ರೆ ನನಗಾದ್ರೆ ಒಂದು ಪ್ರಕಾರ ಹೋದ್ರೆ ಸರಿ ಇದೆ, ಗೇಮ್ ಪ್ರಕಾರ ಹೋದ್ರೆ ತಪ್ಪಿದೆ. ಈ ಸೀಸನ್ ಬೇರೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತೆ. ಆ ಟೈಮಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಯಾವಾಗ ಯಾರು ಬೇಕಾದ್ರೂ ಹೋಗ್ಬೋದು ಅನ್ನೋ ಟೈಮಲ್ಲಿ ಅವರನ್ನೇ ಅವ್ರು ಸೇವ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತಾ ಇತ್ತು. ಬಟ್ ವೀಕ್ಷಕರ ಮನಸ್ಸು ಗೆದ್ದಿದ್ದು ಮಾತ್ರ ನಿಜ. ಇಲ್ಲಿ ಫೂಲಿಶ್ ಆಗಿದ್ದಾರೆ ಅಂತ ಹೇಳಿ ರಿಷಾ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ನಿಮ್ಗೆ ತಗೊಂಡ್ಬಿಡಿ, ನೀವೇ ಫೂಲಿಶ್ ಆಗಿದ್ದೀರಾ. ಬಿಗ್ ಬಾಸ್ ಮನೆಗಿಲ್ಲ ಎಲ್ಲರ ಹತ್ರ ನೀವು ರಾಂಗ್ ಆಗಿ ಪೋಟ್ರಿ ಆಗ್ತಾ ಇದ್ರ ಅಂದ್ರೆ ದಿಸ್ ಇಸ್ ದ ರಾಂಗ್. ಬಟ್ ಸ್ಟ್ರಾಟಜಿ ಯೂಸ್ ಮಾಡಿದ್ರ, ಗೇಮ್ ಮಾಡಿದ್ರ, ಅದು ನಿಮ್ಮ ಸ್ವಾರ್ಥ, ನಿಮ್ಮ ಆಟ ಅಂತ ಹೇಳ್ಬೋದು. ಇದ್ರಲ್ಲಿ ತಪ್ಪು ಅಂತ ಹೇಳಕ್ಕಾಗಲ್ಲ. ಇಲ್ಲಿ ಸೂರಜ್ ಅವ್ರ ನಿರ್ಧಾರ ತಪ್ಪು ಅಂತ ಹೇಳಕ್ಕಾಗಲ್ಲ. ಅಲ್ಲಿ ನಮ್ಮ ರಿಷಾ ಗೌಡ ಅವರ ನಿರ್ಧಾರ, ರಘು ಅವರ ನಿರ್ಧಾರ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ. ಯಾಕಂದ್ರೆ ಅದು ಗೇಮ್ ಸ್ಟ್ರಾಟಜಿ, ಅವ್ರು ಗೇಮ್ ಮಾಡಿದ್ದಾರೆ. ಇವರು ತಂಡಗಳಿಗೆ ಫೈಟ್ ಮಾಡಬೇಕು ಮಾಡಿದರೆ. ಆರ್ಗ್ಯುಮೆಂಟ್ ಅಷ್ಟು ಆರ್ಗ್ಯುಮೆಂಟ್ ಇದಾವ, ಎಪಿಸೋಡ್ ನೋಡುವ ಮೇಲೆ ಗೊತ್ತಾಗುತ್ತೆ. ಒಂದಂತೂ ಸತ್ಯ, ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಇಬ್ರು ಕ್ಯಾಪ್ಟನ್ ಆಡಕ್ಕೆ ಸೆಲೆಕ್ಟ್ ಆಗಿದ್ದಾರೆ. ತಂಡ ಯಾವ್ದು ಗೆದ್ದಿದೆ, ಯಾರ ಪಾಯಿಂಟ್ ಜಾಸ್ತಿ ಇದೆ, ಮತ್ತೆ ಯಾರ ಟೀಮ್ ಹೋಗಿದೆ, ಸೂರಜ್ ಟೀಮ್ ಯಾವ್ದಾದ್ರು ಹೋಗಿದ್ಯಾ ಫಿನಾಲೆ ಟಾಸ್ಕ್ ಆಡೋಕೆ, ಕ್ಯಾಪ್ಟನ್ ಟಾಸ್ಕ್ ಆಡೋಕೆ ಅಂತ ಚೆಕ್ ಮಾಡ್ಕೋಬೇಕಾ. ಗೊತ್ತಾಗಬೇಕಂದ್ರೆ ವಿಡಿಯೋ ಆಲ್ರೆಡಿ ನಾನು ಮಾಡಿದೀನಿ, ಲೈವ್ ಅಪ್ಡೇಟ್ ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಯಾರು ಗೆದ್ದಿದ್ದಾರೆ ಅಂತ ಕೂಡ ಹೇಳಿದೀನಿ, ಕ್ಯಾಪ್ಟನ್ ಟಾಸ್ಕ್ ಯಾರು ಆಡ್ತಾರೆ ಅಂತ ಕೂಡ ಹೇಳಿದೀನಿ, ನೋಡ್ಬೋದು ನೀವು ಹೋಗಿ. ಇಂಥ ಅಪ್ಡೇಟ್ ಬೇಕಂದ್ರೆ ಚಾನಲ್ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.